ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ವಾಕ್ಯಗಳು 1 ನೋಡೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಈ ವಾಕ್ಯ ಹೇಳುತ್ತೆ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ ವಾಕ್ಯಗಳು 13, 14 ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿ ಹೇಳ್ತಾರೆ, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಎಂಬುದಾಗಿ. ಯೇಸು ಕ್ರಿಸ್ತನು ಕಡೆಯ ಊಟವನ್ನು ಮಾಡುವ ಸಂದರ್ಭದಲ್ಲಿ ತನ್ನ ಶಿಷ್ಯರ ಕಾಲುಗಳನ್ನು ಅವರು ತೊಳಿತಾರೆ. ಅವರು ಕಾಲುಗಳನ್ನು ತೊಳೆದು ಆನಂತರ ಹೇಳೋ ಮಾತೇನೆಂದರೆ, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ ಅಂತ ಅವರು ಹೇಳ್ತಾರೆ. ಇಲ್ಲಿ ಅವರು ತನ್ನ ಕುರಿತಾಗಿ ನಾನು ಗುರುವು ಕರ್ತನು ಆಗಿದ್ದೇನೆ ಅಂತ ಹೇಳೋದನ್ನ ನಾವು ನೋಡಬಹುದು. ಆಗ ಕರ್ತನು ಅಂತ ನಾವು ಯಾರಿಗೆ ಅಂತೀವಿ? ಕರ್ತನು ಅಂತ ದೇವರಿಗೆ ಅಂತೀವಿ. ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ನೀವು ನನ್ನನ್ನ ಗುರುವು ಕರ್ತನು ಅಂತ ಕರೀತೀರಿ, ನೀವು ಕರೆಯುವುದು ಸರಿ ಅಂತ ಹೇಳ್ತಾರೆ. ಅಂದ್ರೆ ಅದರ ಮುಖಾಂತರ ನಾನು ಕರ್ತನು ಅಂತ ಅವರು ತೋರಿಸಿಕೊಡೋದನ್ನ ನಾವು ಕಾಣಬಹುದು. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ತೋಮನು ಯೇಸು ಕ್ರಿಸ್ತನನ್ನ ನೋಡಿ ನನ್ನ ಸ್ವಾಮಿ ನನ್ನ ದೇವರು ಅಂತ ಹೇಳ್ತಾನೆ. ಇಲ್ಲಿ ತೋಮನು ಸಹ ಯೇಸು ಕ್ರಿಸ್ತನನ್ನ ದೇವರು ಎಂಬುದಾಗಿ ಹೇಳೋದನ್ನ ನಾವು ಕಾಣ್ತೇವೆ. ಇದೇ ರೀತಿ ಯೇಸು ಕ್ರಿಸ್ತನು ದೇವರು ಅನ್ನುವುದಕ್ಕೆ ಅನೇಕ ನಿದರ್ಶನಗಳನ್ನ ಬೈಬಲ್ನಲ್ಲಿ ನಾವು ನೋಡಬಹುದು. ಯೇಸು ಕ್ರಿಸ್ತನು ದೇವರು. ಯೇಸು ಕ್ರಿಸ್ತನು ತ್ರಿಯೇಕ ದೇವರಲ್ಲಿ 2ನೇ ವ್ಯಕ್ತಿ. ಬೈಬಲ್ನಲ್ಲಿ ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರಾಗಿದ್ದಾರೆ. ತ್ರಿ ಅಂದರೆ 3, ಏಕ ಅಂದರೆ 1. 3 ವ್ಯಕ್ತಿಗಳಾಗಿ ಒಬ್ಬ ದೇವರಾಗಿದ್ದಾನೆ ಅಂತ ಅದರ ಅರ್ಥ. ಮೊದಲು ತಂದೆ, 2 ಮಗ ಅಂದರೆ ಯೇಸು ಕ್ರಿಸ್ತನು, 3 ಪವಿತ್ರಾತ್ಮನು. ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರಾಗಿದ್ದಾರೆ. ಅಂದರೆ ಒಬ್ಬ ದೇವರಾಗಿ 3 ವ್ಯಕ್ತಿಗಳಾಗಿ ಇದ್ದಾರೆ. ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ಸಮಯದಲ್ಲಿ ಇದನ್ನ ನಾವು ಕಾಣಬಹುದು. ಯೇಸು ಕ್ರಿಸ್ತನು ದೀಕ್ಷಾಸ್ನಾನವನ್ನ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ತಂದೆಯಾದ ದೇವರು ಪರಲೋಕದಿಂದ ಮಾತಾಡ್ತಾ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಅಂತ ಹೇಳ್ತಾರೆ. ಪವಿತ್ರಾತ್ಮನು ಪಾರಿವಾಳದ ಹಾಗೆ ಯೇಸು ಕ್ರಿಸ್ತನ ಮೇಲೆ ಇಳಿದು ಬರ್ತಾರೆ. ಆಗ ಆ ಘಟನೆಯನ್ನು ನಾವು ನೋಡುವಾಗ ಅಲ್ಲಿ ತಂದೆ, ಕುಮಾರ, ಪವಿತ್ರಾತ್ಮನು ಇರುವುದನ್ನು ನಾವು ಕಾಣ್ತೇವೆ. ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಕೊಡುವಂತ ವಿಷಯದಲ್ಲಿ ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಡುತ್ತಾ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಕೊಡಿರಿ ಅಂತ ಅವರು ಹೇಳೋದನ್ನ ನಾವು ನೋಡಬಹುದು. ನಾವು ಯಾರ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಪಡೆಯುತ್ತೇವೆ? ದೇವರ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನ ಪಡೆದುಕೊಳ್ತೇವೆ. ಆಗ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವಾಗ ತಂದೆ, ಮಗ, ಪವಿತ್ರಾತ್ಮನು ದೇವರಾಗಿದ್ದಾರೆ ಅನ್ನೋದನ್ನ ನಾವು ಒಪ್ಕೊಳ್ತೇವೆ. ಹೀಗೆ ತ್ರಿಯೇಕ ದೇವರಿಗೆ ಬೈಬಲ್ನಲ್ಲಿ ಹಲವು ನಿದರ್ಶನಗಳನ್ನ ನಾವು ನೋಡಬಹುದು. ಯೇಸು ಕ್ರಿಸ್ತನು ತ್ರಿಯೇಕ ದೇವರಲ್ಲಿ 2ನೇ ವ್ಯಕ್ತಿಯಾಗಿದ್ದಾನೆ. ಈ ಸ್ಕ್ರೀನ್ ಮೇಲಿನ ಲಿಂಕ್ ಕ್ಲಿಕ್ ಮಾಡಿ ಪೂರ್ಣ ಸಂದೇಶವನ್ನು ವೀಕ್ಷಿಸಿ.